ಸರಿ, ಕೆಲವೊಂದ್ಸರಿ ಸರ್ ಚಿತ್ರ ಅಂದ್ರೆ ಸ್ಟೋರಿ ಚೆನ್ನಾಗೇ ಇರೋದಿಲ್ಲ, ಗೆದ್ಬಿಟ್ಟಿರತ್ತೆ. ಆದ್ರೆ ಇತ್ತೀಚಿನ ನಿರ್ದೇಶಕರಾಗಿರಬಹುದು ಒಳ್ಳೊಳ್ಳೆ ಕತೆ ಬರೆದಿರ್ತಾರೆ, ಗೆದ್ದಿರೋದಿಲ್ಲ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಮೇಡಮ್ ಇದು ಏನಾಗಿದೆ ಅಂದರೆ ಇವಾಗ ನಮ್ಮ ಕನ್ನಡ ಸಿನಿಮಾಗಳು ಯಾವುದು ಗೆಲ್ತಾ ಇಲ್ಲ ಮೇಡಮ್. ಒಂದು ಕನ್ನಡ ಸಿನಿಮಾಗಳು ಗೆಲ್ತಾ ಇರೋದೇ ಕೆಲವು ದರ್ಶನ್ ಸರ್ದಾಗಿರ್ಬೋದು, ಸುದೀಪ್ ಸರ್ದಾಗಿರ್ಬೋದು, ದೊಡ್ಡ 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 ಸ್ಟಾರ್ಡಮ್ ಮೇಲೆ ಸಿನಿಮಾ ಗೆಲ್ಲತ್ತೆ. ಸ್ಟಾರ್ಡಮ್ ಮೇಲೆ ಫ್ಯಾನ್ ಬೇಸ್ ಮೇಲೆ ಸಿನಿಮಾ ಸ್ವಲ್ಪ ಹಣ ಮಾಡುತ್ತೆ ಮತ್ತು ಗೆಲ್ಲುತ್ತೆ, ನಮ್ಮ ಸಿನಿಮಾ ಗೆಲ್ತು ಅಂತ ಅವ್ರು ಹೇಳ್ಕೊತಾರೆ ಅಷ್ಟೇ. ಬಟ್ ಇಲ್ಲಿ ಏನಾಗಿದೆ, ನಿಜವಾದ ಏನಾಗುತ್ತೆ ಅಂದರೆ ಹೊಸಬ್ರು ಸಿನಿಮಾ ಯಾವ್ದು ಗೆದ್ದಿದೆ ನೀವೇ ಹೇಳಿ. ಈಗ ನೀವು ಕೆಲವು ಏನಿರ್ಬೋದು ಸರ್, ಕಾರಣ ಏನಿರ್ಬೋದು ಅಂತ? ಮೇಡಮ್ ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಕನ್ನಡದಲ್ಲಿ, ಅಂದರೆ ಅದರ್ ಲ್ಯಾಂಗ್ವೇಜ್ ಕಾಂಪಿಟೇಷನ್. ಇವಾಗ ನೀವು ತೆಲುಗುಗೆ ಯಾವುದು ಕಾಂಪಿಟೇಷನ್ ಇಲ್ಲ. ಅವರು ತೆಲುಗು ಕಾಂಪಿಟೇಷನ್ ಆಗಬೇಕಂದ್ರೆ ಆ ತೆಲುಗು ಡಬ್ ಮಾಡಿದ್ರೆ ಮಾತ್ರ ಆ ಸಿನಿಮಾ ಕಾಂಪಿಟೇಷನ್ ಕೊಡ್ಬೋದು. ಬಟ್ ಅಲ್ಲಿ ಲೋಕಲ್ ಆಡಿಯನ್ಸ್ ಯಾವುದೇ ಕಾರಣಕ್ಕೂ ಆ ಸಿನಿಮಾಗಳು ಬಿಟ್ಕೊಡಲ್ಲ ಅವರು. ಕನ್ನಡದಲ್ಲಿ ಲೋಕಲ್ ಯಾವ ಸಿನಿಮಾ ಬಂದರೂ ನೋಡ್ತಾರೆ ಅಂತ ನೀವು ಹೇಳ್ತಾ ಇರೋದಾ ಹೇಗೆ ಅಂತ? ಬೇರೆ ಬೇರೆ ಇಂಡಸ್ಟ್ರಿಗಳು ಅವ್ರ ಸಿನಿಮಾಗಳು ಬಂದರೆ ಯಾವ ಸಿನಿಮಾ ಬಂದರೂ ಮಿನಿಮಮ್ ಆಡಿಯನ್ಸ್ ಆಗಾದ್ರೂ ಹೋಗಿ ನೋಡ್ತಾರೆ. ಓಕೆ. ಸೊ ಬಟ್ ಇಲ್ಲಿ ಕನ್ನಡದಲ್ಲಿ ನಮ್ಮ ಕನ್ನಡ ಸಿನಿಮಾಗಳು ನಾವು ಮಾಡಿದ್ರೆ ನಮ್ಮ ಕನ್ನಡ ಆಡಿಯನ್ಸ್ ಹೇಳ್ತಾನೆ ಯಾವನು ಇದು ಹಿಂಗೆ ಮಾಡಿದ್ದಾನೆ, ಸಿನಿಮಾನೇ ಸರಿ ಇಲ್ಲ ಕನ್ನಡದವ್ರಿಗೆ. ಇವಾಗ ಅದೇ ಮಲಯಾಳೀಸ್ ಇಲ್ಲಿ ಇದ್ದಾರೆ ಮೇಡಮ್, ಅದು ಆಂಧ್ರದವ್ರು ನಮ್ಮ ಕರ್ನಾಟಕದಲ್ಲಿದ್ದಾರೆ. ನೀವು ಒಂದು ಮಲಯಾಳಂ ಸಿನಿಮಾ ಒಂದು ಅಟರ್ ಫ್ಲಾಪ್ ಸಿನಿಮಾ ಹಾಕಿ, ಮಿನಿಮಮ್ ಒಂದು 10-20 ಜನ ಮಲಯಾಳೀಸ್ ಬಂದು ಅವ್ರ ಸಿನಿಮಾ ನೋಡ್ತಾರೆ, ಅಭಿಮಾನದಲ್ಲಿ ನೋಡ್ತಾರೆ. ಆ ಸಿನಿಮಾ ಹೆಂಗಾದ್ರೂ ಇರಲಿ. ಆ ಥರ ಆಡಿಯನ್ಸ್ ನಮ್ಮ ಕನ್ನಡ ಸಿನಿಮಾಗೆ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಈಗೇನಾಗಿದೆ, ಎಲ್ಲೋ ಒಂದು ಯಾರೋ ಬೇರೆ ಲ್ಯಾಂಗ್ವೇಜ್ ಸೂಪರ್ ಸ್ಟಾರ್ ಹಾಕಿದರೆ ನಿಮ್ಮ ಇನ್ನೊಂದು ಕನ್ನಡ ಸಿನಿಮಾ ಇಲ್ಲಿ ಹಾಕಿದರೆ ಅವ್ರಿಗೆ ಆಲ್ರೆಡಿ ಅದೇ ಸೂಪರ್ ಸ್ಟಾರ್ ಸಿನಿಮಾ ನೋಡೋಕ್ಕೆ ಹೋಗ್ತಾರೆ. ಹಾಗಾದರೆ ಇದೇ ಕಾರಣಕ್ಕೆ ಇರ್ಬೋದಾ ಸರ್ ಕನ್ನಡ ಇಂಡಸ್ಟ್ರಿಯಿಂದ ಬೇರೆ ನಟ ನಟಿಯರೆಲ್ಲ ಬೇರೆ ಇಂಡಸ್ಟ್ರಿಗೆ ಹೋಗ್ತಾ ಇರೋದು? ಮೇಡಮ್ ತುಂಬ ಕಷ್ಟ ಇದೆ, ಇದನ್ನು ರಿಪೇರಿ ಮಾಡೋಕ್ಕೆ ಭಾಳ ವರ್ಷಗಳಾಗ್ಬೋದು. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿ ನೆಲ ಕಚ್ಚಿ ಹೋಗಿರೋದಂತೂ 100% ಸತ್ಯ.